ರೀಸೆಂಟಾಗಿ ನಾನೊಂದು ವಿಡಿಯೋ ಅಪ್ಲೋಡ್ ಮಾಡಿದೆ ಯೂಟ್ಯೂಬ್ನಲ್ಲಿ ಈ ಧೂಪ ಅನ್ನೋದ್ರ ಬಗ್ಗೆ. ಇದು ಆನ್ಲೈನೇ ನಾನು ಬೈ ಮಾಡಿದ್ದು. ಹರ್ಬ್ಸ್ ಎಲ್ಲ ಹಾಕಿ ಚೆನ್ನಾಗಿದೆ, ಮೀನ್ಸ್ ಒಳ್ಳೆಯದು ಹೆಲ್ತ್ಗೆ ಅಂತೇಳಿ. ಯೂಶಲಿ ನಾನು ಹರ್ಬ್ಸ್ ಅಂತ ಈ ಥರದಂದರೆ ನನಗೆ ತುಂಬ ಇಂಟ್ರೆಸ್ಟ್ ಜಾಸ್ತಿ. ಎಲ್ಲದಕ್ಕಿಂತ ಹೆಲ್ತ್ ತುಂಬ ಕಾನ್ಷಿಯಸ್ ಕೂಡ. ಇದನ್ನು ಬೈ ಮಾಡಿದೆ. 400 ರುಪೀಸ್ ಇದು. ಸೊ ಫಸ್ಟ್ ಒಂದು ಬಾಕ್ಸ್ ಟ್ರೈ ಮಾಡ್ತೀನಿ, ಆಮೇಲೆ ಬೇಕಾದ್ರೆ ನೆಕ್ಸ್ಟ್ ಬಾಕ್ಸ್ಗೆ ಹೋಗ್ತೀನಿ ಅಂತ ಹೇಳಿದೆ. ಇದು ಯಾವಾಗ ಯೂಸ್ ಮಾಡಿದೆ ಅವಾಗಿಂದ ನನಗೆ ಕಾಫ್ ಶುರುವಾಯಿತು, ಕೆಮ್ಮು. ಯಾತಕ್ಕೆ ಅಂತೇಳಿ ನನಗೆ ಕಂಟಿನ್ಯೂಸ್ ಆಗಿ ಅದು ಬೇರೆ ತುಂಬ ಅಂದರೆ ತುಂಬ ಕಾಫ್ ಶುರುವಾಯಿತು. ಅದು ಡ್ರೈ ಕಾಫೇನೆ. ಯಾತಕ್ಕೆ ಅಂತೇಳಿ ಒಂದು ಸತಿ ಚೆಕ್ ಮಾಡಿ ನೋಡಿಸ್ದೆ. ಹಾಸ್ಪಿಟಲ್ಗೆ ಹೋದೆ. ಎಕ್ಸ್ರೇ ಮಾಡಿ ನೋಡಿದಾಗ ಏರೆಲ್ಲ ಫುಲ್ಲು ಬ್ಲ್ಯಾಕ್ ಆಗೋಗಿತ್ತು. ಸೊ ಅವ್ರನ್ನ ಕೇಳಿದೆ, ಡಾಕ್ಟರ್ನ ಕೇಳಿದಾಗ ಅವ್ರು ಹೇಳಿದ್ರು, ನಿಮ್ಮ ಮನೇಲಿ ಪೆಟ್ಸ್ ಹಾಕಿದ್ದೀರಾ ಅಂತ ಹೇಳಿದ್ರು. ಇಲ್ಲ ಅಂತ ಹೇಳಿದೆ. ಮೇ ಬಿ ಡಸ್ಟ್ ಅಲರ್ಜಿ ಆಗಿರಬೇಕು ಅಂತ ಹೇಳಿದ್ರು. ಹೊರಗಡೆ ಹೋದಾಗ ಯೂಶಲಿ ಮಾಸ್ಕ್ ಹಾಕ್ಕೊಳ್ತೇವೆ ಒಂದು. ಮತ್ತು ಎರಡನೇದು ಬಂದು ನಂದು ಹೊರಗಡೆಯಿಂದ ಡ್ಯೂಟಿ ಅಲ್ವೆಲ್ಲ, ಫೀಲ್ಡ್ ವರ್ಕಲ್ಲಿ ಎಂಥದಿಲ್ಲ. ಹಾಸ್ಪಿಟಲ್ ಬಿಟ್ಟರೆ ಮನೆ. ಸೊ ಈ ಹಾಸ್ಪಿಟಲ್ಲು ಮಾಸ್ಕ್ ಹಾಕ್ಕೊಳ್ಬೇಕು, ಹೊರಗಡೆ ಬರ್ಬೇಕಾದ್ರೂ ಮಾಸ್ಕ್ ಹಾಕ್ಕೊಳ್ಬೇಕು. ಮನೇಲಿ ಮಾತ್ರ ಮಾಸ್ಕ್ ಯೂಸ್ ಮಾಡೋದಿಲ್ಲ. ಈ ಥರ ಇದ್ದಾಗ ಯಾತಕ್ಕೆ ಆಗ್ತಾಯಿದೆ ಅಂತೇಳಿ ನನಗೆ ಸ್ವಲ್ಪ ಒಂದು ಯೋಚನೆ ಆಗೋಯ್ತು. ಆಮೇಲೆ ಯಾಕಂದರೆ ಮನೇಲಿ ಕುಡಿಯೋದು ಬಿಸಿನೀರೇ, ಅದೆಲ್ಲ ತುಳಸಿ ಆಗಿರ್ಬೋದು, ಅರಿಶಿನ, ಈ ಥರದನೇ ಎಲ್ಲ ಹರ್ಬ್ಸ್ ಹಾಕಿನೇ ನಾನು ಜೀರಿಗೆ ನೀರನ್ನೇ ಕುಡಿಯೋದು ನಾನಲ್ಲಿ. ಆದರೂ ಕೂಡ ಯಾತಕ್ಕೆ ಕೆಮ್ಮು ಆಗ್ತಾ ಇದೆ, ಡಾಕ್ಟ್ರ್ ಹೇಳ್ತಾಯಿದ್ರೆ ಡಸ್ಟ್ ಅಲರ್ಜಿ ಪೆಟ್ಟೋದು ಅಂತೇಳಿ. ಆಮೇಲೆ ನನಗೆ ಗೊತ್ತಾಗಿದ್ದು ಮೇ ಬಿ ಇದರಿಂದನೇ ಅಂತ ಹೇಳಿ. ಸೊ ಇದನ್ನು ಒಂದು ಸ್ವಲ್ಪ ದಿನ ಸ್ಟಾಪ್ ಮಾಡಿ ನೋಡೋಣ ಹೇಗೆ ಅಂತೇಳಿ ಕಂಪ್ಲೀಟಾಗಿ ಇದನ್ನ ಸ್ಟಾಪ್ ಮಾಡಿದೆ. ಆಮೇಲೆ ಒಂದು ನಿಧಾನಕ್ಕೆ ಹೋಗ್ತಾ ಹೋಗ್ತಾ ಕಂಪ್ಲೀಟ್ಲಿ ಸ್ಟಾಪ್ ಆಯಿತು. ಸೊ ನನ್ನ ಸಿನ್ಸಿಯರ್ ರಿಕ್ವೆಸ್ಟ್ ಏನಂದರೆ, ಆನ್ಲೈನಲ್ಲಿ ಈ ಥರ ಒಂದು ಪ್ರಾಡಕ್ಟ್ಸ್ ನಿಮ್ಗೆ ಹೇಳ್ತಾರೆ ಹರ್ಬ್ಸು ಚೆನ್ನಾಗಿದೆ, ಹೆಲ್ತ್ ಒಳ್ಳೆಯದು, ಸ್ಮೆಲ್ ಚೆನ್ನಾಗಿದೆ ಅಂತೆಲ್ಲ ಹೇಳ್ತಾರೆ. ದಯವಿಟ್ಟು ನನ್ನ ಸಿನ್ಸಿಯರ್ ರಿಕ್ವೆಸ್ಟ್ ಏನಂದರೆ ತೊಗೊಳಿಕ್ಕೆ ಹೋಗ್ಬಿಡಿ. ಯಾತಕ್ಕೋಸ್ಕರ ಅಂದರೆ ಇದು ಬಂದು 400 ರುಪೀಸ್. ಆದರೆ ನಾವು ಹಾಸ್ಪಿಟಲ್ಗೆ ಹೋದಾಗ ಎಕ್ಸ್ರೇ, ಮೆಡಿಸನ್ಸು ಈ ಥರ ಅದಕ್ಕೆಲ್ಲ ಹೋದಾಗ ಮಿನಿಮಮ್ 2000 ನಾವು 3000 ಖಂಡಿತ ಆಗೇ ಆಗುತ್ತೆ. ಆನ್ಲೈನಲ್ಲಿ ಈ ಥರ ಪ್ರಾಡಕ್ಟ್ಸ್ನ ಬೈ ಮಾಡೋ ಬದಲು ಡೈರೆಕ್ಟಾಗಿ ನಾವು ಅಕ್ಕಪಕ್ಕದಲ್ಲಿ ಗಂದಿಗೆ ಅಂಗಡಿಗಳು ಎಷ್ಟೋ ಇರುತ್ತೆ. ಸೊ ಆ ಥರ ಅಲ್ಲಿ ಅಂಥ ಶಾಪ್ಗಳಿಗೆ ಹೋಗಿ ಬೈ ಮಾಡಿದ್ರೆ ಬೆಸ್ಟು. ಯಾತಕ್ಕೆ ನಾನು ಶೇರ್ ಮಾಡ್ಕೊಳ್ತೇನೆ ಅಂದರೆ ಆರೋಗ್ಯ ಪ್ರತಿಯೊಬ್ಬರಿಗೂ ತುಂಬ ಅಂದರೆ ತುಂಬ ಮುಖ್ಯ. ಸೊ ನಿಮಗೆ ಈ ಒಂದು ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಗಬಾರ್ದು. ನನಗಾಗಿರೋ ಹಾಗೆ ಆರೋಗ್ಯ ಮನುಷ್ಯನೇ ನಿಜವಾದ ಆಸ್ತಿ, ಹಾಗಾಗಿ ಅದನ್ನ ಕಾಪಾಡ್ಕೊಳ್ಳಿ.